ಅದ್ದೂರಿಯಾಗಿ ನಡೆದ ಬೀದಿ ಬದಿ ವ್ಯಾಪಾರಗಳ ದಿನಾಚರಣೆ. ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಸಿವಿಲ್ ಬಸ್ ಸ್ಟ್ಯಾಂಡ್ ಬಳಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಅದ್ದೂರಿಯಾಗಿ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಯಲುವಲ್ಲಿ ನಾರಾಯಣಸ್ವಾಮಿ ಮಾತನಾಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತೇವೆ ಹಾಗೂ ನಮ್ಮ ಕುಟುಂಬ ವತಿಯಿಂದ 2 ವರ್ಷಗಳಿಂದ ಅನೇಕ ಅನ್ನದಾತರಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದರು. ಗಣ್ಯರು ಇದಕ್ಕೆ ಮಾಧ್ಯಮ ಮಿತ್ರರಿಗೆ ಸಹಕಾರ ಕೊಡಬೇಕು ತಮ್ಮಲ್ಲಿ ವಿನಂತಿ. ರಮೇಶಣ್ಣ ಎಲ್ಲ ನಿಂತ್ಕೊಳ್ಳಿ, ನೀವು ಇಲ್ಲಿ ನೋಡಿ. ರಮೇಶ್ ಮಾಡಿದ್ರು ನೀವು ಒಂದು ರೀತಿಯಲ್ಲಿ ಅನ್ನದಾನಿಗಳೇ. ಯಾಕಂದ್ರೆ ಬಹಳ ಸಂಕಷ್ಟ, ಬಿಸಿಲು ಗಾಳಿ ಮಳೆ ಅಂತೆ ನೀವು ನಿಮ್ಮ ಕರ್ತವ್ಯನ, ನಿಮ್ಮ ಡ್ಯೂಟಿನ ಧೂಳು ಕಾಳು ಬಿಸಿಲು ಅನ್ನೋದು ಏನು ನೀವು ಮನಸ್ಸಿಗೆ ನಾಡ್ಸ್ಕೊಳ್ದೆ ನಿಮ್ಮ ಕರ್ತವ್ಯ ನೀವು ಪ್ರಾಮಾಣಿಕವಾಗಿ ನಡೆಸ್ತಾ ಇರೋಂಥ ಎಲ್ಲ ನನ್ನ ರಾಜ್ಯದ ಅಧ್ಯಕ್ಷರಾದ ಸುರೇಶ್ ಅವರೇ, ಅಕ್ರಮ್ ಪಾಷ ಅವರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ವ್ಯಾಪಾರಿ ಅಣ್ಣ ತಮ್ಮಂದ್ರೆ, ಸೋದರರೇ, ನಮ್ಮ ಪತ್ರಕರ್ತ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ನಾನು ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಕ್ಷಮೆ ಕೇಳಿ ನಿಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮದಲ್ಲಿ ಹೆಣ್ಣಪ್ಪ ನಮ್ಮ ವಿನೋದು ನನಗೆ ಫೋನ್ ಮಾಡ್ದ, ಅಪ್ಪ ಲೇಟ್ ಆಗುತ್ತೆ ಮುಗಿಸ್ಬಿಡು ಅಂತ ಹೇಳಿದೆ. ಆದ್ರೂ ಮಳೆಗೆ ನಿಮ್ಗೆ ತೊಂದರೆ ಆಗದಂಗೆ ಆದ್ರೂ ನಾನು ಮಾಡ್ಕೊಡ್ತೀನಿ, ಎಷ್ಟು ಜನಕ್ಕೆ ಬೇಕು ಅಂತ ನೀವು ಲಿಸ್ಟ್ ಮಾಡಿ ಅದೆಷ್ಟೇ ಆಗಲಿ ಪರ್ಮನೆಂಟ್ ಆಗಿರುವಂಥದ್ದು, ಒಳ್ಳೆ ಭದ್ರವಾಗಿರುವಂಥದ್ದು, ಗಾಳಿ ಗಿಳಿಗೆಲ್ಲ ಅಲ್ಲಾಡದೆ ಇರೋಂಥದ್ದು, ನೀವು ತಕ್ಕದ್ದು ಏನು ಬೇಕು ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನು ಕೊಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಅಸ್ಲಾಂ ಮಾತನಾಡಿ, ನಮ್ಮ ಸಂಘ ಜಾತಿ ಭೇದ ಭಾವ ಇಲ್ಲದ ಸಂಘ. ನಮ್ಮ ದೇಶ ಭಾರತ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಚಿನ್ನದಂತ ಜಿಲ್ಲೆ ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ವೆಂಡಿಂಗ್ ಝೋನ್ ಬೇಗನೆ ರೆಡಿ ಮಾಡಿಕೊಡಬೇಕು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಅನ್ಯ ರಾಜ್ಯದವರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದು ಎಂದರು. ಹಾಗೂ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು. ವರ್ಷ 20ನೇ ತಾರೀಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದೇ ಥರ ವರ್ಷ ನಾವು ಮಾಡಬೇಕು. ಜನವರಿ 20ಕ್ಕೆ ಮಾಡೋಕ್ಕಾಗಲಿಲ್ಲ, ಅನಾನುಕೂಲ ಆಯಿತು. ಅದಕ್ಕೆ ನಾವು ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಮಿನಿಸ್ಟ್ರುಗಳು ಮತ್ತು ನಮ್ಮ ನಗರಸಭೆ ಸದಸ್ಯರು ಹಾಗೂ ನಮ್ಮ ಕಮಿಷನರು, ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ SP ಸಾಹೇಬರು ಮತ್ತು ನಮ್ಮ ಜಿಲ್ಲಾಡಳಿತ, ಆಮೇಲೆ ನಗರಾಡಳಿತ ಮತ್ತು ನಮ್ಮ ಪ್ರಜಾಪ್ರತಿನಿಧಿಗಳು 26ಗೆ ಘೋಷಣೆ ಕೊಟ್ಟಿದ್ದು ನಮ್ಮ ಸಚಿವರು ಮತ್ತು ಶಾಸಕರು. ಅದೇ ದಿನ ನಾವು 26ಗೆ ಮಾಡಿಕೊಂಡ್ವಿ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅಂತ ಹೇಳಿದ್ರೆ ಶಾಸಕರಿಗೆ, ಆಯ್ತಪ್ಪ ನಾನು ಬರ್ತೀನಿ, ನೀವು ಹಮ್ಮಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಈ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಈ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನಾಚರಣೆಯಲ್ಲಿ ನಮ್ಮ SP ಸಾಹೇಬರು ಕಾರಣಾಂತರ ಬರಲಿಲ್ಲ. ನಮ್ಮ ಶಾಸಕರು ನಗರದ ಒಂದು ಚುನಾವಣೆ ಮತ್ತು ಬೇರೆ ಚುನಾವಣೆ ಸಭೆ ಐತೆ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ DSP ಸಾಹೇಬರನ್ನು ಕಳಿಸಿದರು, ನಮ್ಮ ಕಮಿಷನರು ಬಂದಿದ್ದರು, ಮತ್ತು ನಮ್ಮ ನಗರಸಭೆ ಸದಸ್ಯರುಗಳು ಬಂದಿದ್ದರು, ಮತ್ತು ನಮ್ಮ ಪ್ರಜಾಪ್ರತಿನಿಧಿಗಳು, ದಲಿತರ ಪರ ಲೀಡರ್ಗಳು ಬಂದಿದ್ದರು, ರೈತರ ಪರ ಲೀಡರ್ಗಳು ಬಂದಿದ್ದರು, ಮತ್ತು ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯಾಧ್ಯಕ್ಷರು ಸುರೇಶ್ ಅವರು ಬಂದಿದ್ದರು, ಮತ್ತು ನಮ್ಮ ಚಿಂತಾಮಣಿಯಿಂದ ಪದಾಧಿಕಾರಿಗಳು, ಶಿಡ್ಲಘಟ್ಟದಿಂದ ಪದಾಧಿಕಾರಿಗಳು, ಎಲ್ಲ ನಮ್ಮ 6 ತಾಲೂಕಿನ ಪದಾಧಿಕಾರಿಗಳು ಬಂದಿದ್ದರು. ನಾವು ಚಿಕ್ಕದಾಗಿ ನಾವು ಬೀದಿ ಬದಿ ವ್ಯಾಪಾರ ದಿನಾಚರಣೆಯನ್ನು ಎಲ್ಲರೂ ನಮ್ಮ ನಗರದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು, ಗಣ್ಯರು
ಎಲ್ಲ ಸೇರಿ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಎಲ್ಲ ವ್ಯಾಪಾರಸ್ಥರು ಸೇರಿ ನಾವು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಚರಣೆ ಮಾಡಿ ಯಶಸ್ವಿ ಮಾಡಿದ್ದೀವಿ. ಈ ಮಾತು ನಾವು ನಮ್ಮ